ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಾವು ಚಿಕ್ಕಮಗಳೂರಿನಲ್ಲಿ ರಾತ್ರಿ ಇಲ್ಲೇ ಸ್ಟೇ ಆಗಿದ್ದು. ಇಲ್ಲಿ ಚಿಕ್ಕಮಗಳೂರಿನ ಸಿಟಿಲಿ ಒಂದು ಸ್ಟೇ ಹೋಮ್ ಬುಕ್ ಮಾಡ್ಕೊಂಡು ರಾತ್ರಿ ಇಲ್ಲಿದ್ದು. ಈಗ ಬೆಳಗಿನ ಜಾವನೇ ನಾವು ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡೋಕ್ಕೆ ಅಲ್ಲಿಯ ಲೋಕಲ್ 2 ವೆಹಿಕಲ್ನ ಮಾಡಿಕೊಂಡು, 2 ಬೊಲೊರೋ ಗಾಡಿಗಳು, ಮನೆಯವರೆಲ್ಲ ಆರಾಮಾಗಿ ಕೂತ್ಕೊಂಡು ಹೋಗೋಕ್ಕೆ 2 ವೆಹಿಕಲ್ಗಳು. ಈಗ ಇಲ್ಲಿ ಚಿಕ್ಕಮಗಳೂರಿನ ಸುತ್ತಮುತ್ತ ಇರುವ ಪ್ಲೇಸ್ಗಳನ್ನ ತೋರ್ಸೋಕ್ಕೆ ಈಗ ಈ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಮೊದಲು ಭೇಟಿ ಕೊಡ್ತಿರುವಂಥ ಜಾಗ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಈಗ ನೋಡಿ ವೆಹಿಕಲ್ ಮಾಡಿಕೊಂಡು ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ಈಗ ಮುಂಚೆನೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಯಾವಾಗ ಹೋಗ್ತೀವಿ ಅನ್ನೋದನ್ನು ಬುಕ್ಕಿಂಗ್ ಮಾಡ್ಕೋಬೇಕಂತೆ. ಈಗ ನಮ್ಮ ಈ ವೆಹಿಕಲ್ ಮಾಡಿದ್ವಲ್ಲ, ಅವರು ಬುಕ್ಕಿಂಗ್ ಮಾಡಿದ್ದಾರೆ ಆಲ್ರೆಡಿ. ಹಾಗಾಗಿ ನಾವು ಈಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರು ಅಂದ ತಕ್ಷಣ ನಿಜವಲ್ಲೂ ಅಲ್ಲಿ ಪರಿಸರ, ಅಲ್ಲಿ ವಾತಾವರಣ ಏನಂದರೆ ಆ ಸುತ್ತ ಆ ಬೆಟ್ಟ ಗುಡ್ಡ, ಇದನ್ನು ಪ್ರಕೃತಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಕ್ಲೈಮೇಟೇ ಒಂಥರ, ಅಲ್ಲಿ ವಾತಾವರಣವೇ ಬೇರೆ ಥರ ಇರುತ್ತೆ. ತುಂಬ ಅದ್ಭುತವಾಗಿರುವಂಥ ಜಾಗ, ಹಚ್ಚ ಹಸಿರಿನ ಪ್ರದೇಶ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದು. ನೋಡಿ, ಈಗ ಫ್ಯಾಮಿಲಿ ಜೊತೆ ಟ್ರಿಪ್ ಹೊರಟಿದ್ದೀವಿ. ಬನ್ನಿ, ನಮ್ಮ ರೋಡ್ ಟ್ರಿಪ್ಪಲ್ಲಿ ಹೇಗಿರುತ್ತೆ ಮುಳ್ಳಯ್ಯನಗಿರಿಯ ಪ್ಲೇಸ್, ಬೆಟ್ಟ ಗುಡ್ಡ ಎಲ್ಲವನ್ನು ತೋರಿಸ್ತೀವಿ. ಈಗ ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿಗೆ ನಮ್ಮ ಪ್ರಯಾಣ. ನೋಡಿ, ಈಗ ಇಲ್ಲಿ ಫಾರೆಸ್ಟ್ ಅವರೆಲ್ಲ ವೆಹಿಕಲ್ಗಳನ್ನ ಚೆಕ್ ಮಾಡ್ತಿದ್ದಾರೆ. ಬುಕ್ಕಿಂಗ್ ಆಗಿರೋ ವೆಹಿಕಲ್ಗಳನ್ನ ಬಿಡ್ತಾ ಇದ್ದಾರೆ. ಬುಕ್ಕಿಂಗ್ ಆಗದೆ ಇರೋ ವೆಹಿಕಲ್ಗಳಿಗೆ ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಮುಳ್ಳಯ್ಯನಗಿರಿ ಈಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಟ್ಟು ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಜಾಗ, ಭೂಲೋಕದ ಸ್ವರ್ಗ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಈ ಥರ ಒಂದು ಅದ್ಭುತವಾದ ಜಾಗಗಳಿರುವಾಗ ತುಂಬ ದೂರ ಅಂದರೆ ಎಲ್ಲ ಜಾಗನೂ ನೋಡೋಣ, ಒಂದೊಂದು ಸಲ ನೋಡಲೇಬೇಕಾದಂಥ ಜಾಗ. ನೋಡಿ, ಇದೇ ನಮಗೆ ನಮ್ಮ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡು, ಕರ್ನಾಟಕದ ಕಾಶ್ಮೀರ, ಮುಳ್ಳಯ್ಯನಗಿರಿ. ನಿಜವೂ ಇಲ್ಲಿ ಬಂದರೆ ಕಳೆದೋಗ್ತೀರಾ, ಯಾಕಂದರೆ ಅಷ್ಟು ಸುಂದರವಾದಂಥ ಜಾಗ. ನೋಡ್ತಾ ಇದ್ರೇ ಎಷ್ಟು ಖುಷಿ ಆಗ್ತದೆ. ನೋಡಿ, ಬೆಳಗ್ಗೆ ಕಂಪ್ಲೀಟ್ ಎಲ್ಲ ಮಂಜು ಮುಸುಕಿನ ವಾತಾವರಣ, ಪೂರ್ತಿ ಮಂಜು ಕವಿದು ಆ ದೂರದಲ್ಲಿರೋ ಬೆಟ್ಟಗಳು ಏನೂ ಕಾಣಿಸ್ತಾ ಇಲ್ಲ. ನೋಡಿ, ಆಕಾಶನೇ ಕೆಳಗಿದೆ, ನಾವೇ ಮೇಲ್ಗಡೆ ಇದ್ದೀವಿ ಅನ್ನೋ ಥರ ಆಗ್ತಾಯಿದೆ. ಬನ್ನಿ, ಪೂರ್ತಿ ಮುಳ್ಳಯ್ಯನಗಿರಿಗೆ ಹೋಗೋ ತನಕ ಹೇಗಿರುತ್ತೆ ನಮ್ಮ ಪ್ರವಾಸ ತೋರಿಸ್ತೀನಿ. ಸ್ನೇಹಿತರೆ, ಬೆಟ್ಟ ತಿರುವುಗಳು ನಾವು ಮಾಡ್ಕೊಂಡಿದ್ದಂಥ ಡ್ರೈವರ್ಗಳು ಇವರೇನು ಡ್ರೈವಿಂಗ್ ಮಾಡ್ತಾವ್ರೋ ಇಲ್ಲೋ ಕಾರ್ಗೆ ಮಾಡ್ತಾವ್ರೋ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಚಿಂದಿ ಬೆಂಕಿ ಏನು ಓಡಿಸ್ತಿದ್ದು ಈ ವಯ್ಯ ಗಾಡಿನ ಅಂದರೆ ಚೆನ್ನಾಗಿ ತಿರುಗಿಸಿ ತಗೊಂಬಂದು ನಿಲ್ಲಿಸ್ಬಿಟ್ಟಾತೆಗೆ. ಅಂದರೆ ತುಂಬ ಸ್ಪೀಡಾಗಿ ಓಡಿಸ್ತಿದ್ದ. ನಾವು ಸ್ಪೀಡ್ ಅಂದರೆ ಡ್ರೈವಿಂಗಲ್ಲಿ ಪಕ್ಕ ತುಂಬ ನೀಟಾಗಿ ಗಾಡಿ ಓಡಿಸ್ತಾ, ಅಂದರೆ ಅವ್ರ ಸ್ಪೀಡ್ ನೋಡ್ತಿದ್ರೆ ಅದು ಈ ಬೆಟ್ಟ ಗುಡ್ಡ ಈ ಕ್ರಾಸ್ಗಳಲ್ಲಿ ಬರ್ರ ಅಂತ ಸುಮ್ಮನೆ ಬರ್ತಾಯಿದ್ದ. ಸ್ನೇಹಿತರೆ, ಇಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಹಾಗಾಗಿ ನಾವು ಇಲ್ಲೇ ಇಳ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಮುಳ್ಳಯ್ಯನಗಿರಿಯ ಜಾಗ ಸಿಗುತ್ತೆ. ಅಲ್ಲಿಂದ ಮತ್ತೆ ಇನ್ನೂ ಒಂದು ವೆಹಿಕಲ್ ಅಲ್ಲಿಂದ ಮಾಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿಂದ ಮುಳ್ಳಯ್ಯನಗಿರಿಗೆ ಒಂದು ವೆಹಿಕಲ್ ಮಾಡ್ಕೊಂಡು ಒಬ್ಬರಿಗೆ ಎಷ್ಟು ಏನು 25 ರೂಪಾಯಿ ಏನೋ ಟಿಕೆಟ್ ಇರುತ್ತೆ. ಇಲ್ಲಿಂದ ಒಂದು
ಅಲ್ಲೇ ಮುಳ್ಳಯ್ಯನಗಿರಿಗೆ ಓಡಾಡೋಕ್ಕೆ ಒಂದು ವೆಹಿಕಲ್ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವರು ಸೈಡ್ಗೆ ಗಾಡಿ ಹಾಕ್ಬಿಟ್ಟು ನಮ್ಮನ್ನು ಕಳಿಸಿದ್ರು. ಈಗ ನಾವು ಬನ್ನಿ ಮುಂದೆ ಮುಳ್ಳಯ್ಯನಗಿರಿ ಹತ್ರ ಯಾವ ಥರ ಇದೆ ಜಾಗ ನೋಡೋಣ. ನೋಡಿ, ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನೋಡಿ, ಎಲ್ಲ ಮಂಜು ಕವಿದ ವಾತಾವರಣ ನೋಡಿ, ಎಲ್ಲ ಫೋಟೋಗಳನ್ನು ಕ್ಲಿಕ್ ಮಾಡ್ಕೋತಾ ಇದ್ದಾರೆ. ಇಂಥ ಜಾಗದಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು ನಿಜವಲ್ಲೂ ಒಂದು ಸವಿ ನೆನಪು. ಅದು ಇಂಥ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ. ಸ್ವಲ್ಪ ದೂರ ಒಂದು 15 ಅಡಿ 20 ಅಡಿ ದೂರಕ್ಕೆ ಹೋದ್ರೇ ಏನು ಕಾಣಲ್ಲ, ಆ ಥರ ಇದೆ. ಫುಲ್ಲು ಮಂಜು ಕವಿದ ವಾತಾವರಣ, ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ನಿಜವಲ್ಲೂ ಒಮ್ಮೆ ಭೇಟಿ ಕೊಡಬೇಕಾದಂಥ ಜಾಗ ಇದು, ಅಂಥ ಅದ್ಭುತವಾದ ಜಾಗ. ನಾವು ಬೆಳಗ್ಗೆ ಬಂದಿರೋದ್ರಿಂದ ಆ ಬೆಳಗ್ಗೆ ಮಾರ್ನಿಂಗು ಅದಕ್ಕೂ ಫುಲ್ಲು ಮಂಜು ಕವಿದ ವಾತಾವರಣ ಇತ್ತು. ಸರಿ ಆಯಿತು, ಈಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತಿದ್ದಂಗೆ ಒಂದಷ್ಟು ಫೋಟೋಗಳನ್ನ ಮಾಡ್ಕೊಂಡು ಈಗ ಒಂದು ವೆಹಿಕಲ್ನ ಮಾತ್ರ ಮಾಡ್ಕೊಂಡು ಎಲ್ಲರೂ ಹತ್ತೋದು. ಈಗ ಮುಳ್ಳಯ್ಯನಗಿರಿಗೆ ನಮ್ಮ ಪ್ರಯಾಣ ನೋಡಿ ಹೇಗೆ ಕಾಣಿಸ್ತಾ ಇದೆ. ಮುಂದುಗಡೆ ರಸ್ತೆನೇ ಕಾಣಿಸ್ತಾ ಇಲ್ಲ ನೋಡಿ, ಎಷ್ಟು ನೋಡಿ. ಇಲ್ಲಿ ಆಪೋಸಿಟ್ ಗಾಡಿ ಹೆಡ್ಲೈಟ್ ಹಾಕ್ಕೊಂಡು ಬಂದ್ರೇ ಗೊತ್ತಾಗೋದು, ಇಲ್ಲ ವೆಹಿಕಲ್ ಬರೋದೇ ಗೊತ್ತಾಗಲ್ಲ. ಫುಲ್ಲು ತುಂಬ ಡಿಸ್ಟೆನ್ಸ್ ಏನಿಲ್ಲ, ಒಂದು 15-20 ಅಡಿ ಡಿಸ್ಟೆನ್ಸೇ ಕಾಣಲ್ಲ, ಆ ಥರ ಇದೆ ನೋಡಿ. ಹೇಗಿದೆ ರಸ್ತೆ, ಒಬ್ಬೊಬ್ಬ ನೋಡಿ. ಆಪೋಸಿಟು ಹೆಡ್ಲೈಟ್ ಹಾಕೊಂಡು ಬಂದ್ರೇ ಗೊತ್ತಾಗೋದು, ಆ ಥರ ಇದೆ ನೋಡಿ. ಸುತ್ತ ಆ ಕಡೆ ಈ ಕಡೆ ನೋಡಿದ್ರೆ ಬೇರೆ ಏನು ಕಾಣಿಸ್ತಾನೇ ಇಲ್ಲ. ಸೂರ್ಯ ನೋಡಿ, ಅಲ್ಲಿ ಸೂರ್ಯನೊಬ್ಬ ಹಿಂಗೆ ಬಂದು ಬರೋದು, ಹಿಂಗೆ ಹೋಗಿ ಹೊಟ್ಟೋಗೋದು, ಆ ಥರ ನೋಡಿ. ಎದುರುಗಡೆ ರಸ್ತೆ ನಿಜವಾಗ್ಲೂ ಏನು ಕಾಣಿಸ್ತಿಲ್ಲ ಸ್ನೇಹಿತರೆ. ಇದು ವೀಡಿಯೋಲಿ ಹಿಂಗೆ ಎದುರುಗಡೆನೂ ಅಷ್ಟೇ, ನಾವು ನೋಡುವಾಗ ಒಂಚೂರು ರಸ್ತೆಯಲ್ಲಿ ಎದುರುಗಡೆ ಏನು ಕಾಣಿಸ್ತಿಲ್ಲ. ಪಕ್ಕದಲ್ಲಿ ಕೆಳಗಡೆ ಈ ಕಡೆ ನೋಡಿದ್ರಂತೂ ಆಕಾಶನೇ ಕೆಳಗಡೆ ಇದೆ ಅನ್ನಂಗೆ ಕಾಣ್ತಾ ಇರೋದು ನೋಡಿ. ಆಕಾಶದ ಮೇಲೆ ತೇಲಾಡ್ತಿದ್ದೀವೇನೋ ಅನ್ನೋ ಥರ ಅನುಭವ. ಆದರೆ ತುಂಬ ಎಚ್ಚರಿಕೆಯಿಂದ ಗಾಡಿ ಓಡಿಸ್ಬೇಕು, ತುಂಬ ಹುಷಾರಾಗಿ. ಇಲ್ಲಿಗೆ ಬೈಕ್ಗಳು ಸಹ ಬರ್ತಾರೆ, ಬೈಕ್ನವ್ರೂ ಬೈಕಲ್ಲಿ ತುಂಬ ಜನ ರೋಡ್ ಟ್ರಿಪ್ ಮಾಡ್ಕೊಂಡು ಬರೋರಿಗೆ ಮಾತ್ರ ನಿಜವಲ್ಲೂ ಸಖತ್ ಪ್ಲೇಸ್ ಇದು. ಬೈಕ್ ಟ್ರಾವೆಲಿಂಗ್ ಅವ್ರಿಗಂತೂ ಸೂಪರ್ ಸಖತ್ತಾಗಿರುತ್ತೆ ಜಾಗ ನೋಡಿ. ಒಂದಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಈಗ ನಾವು ಮುಳ್ಳಯ್ಯನಗಿರಿ ಜಾಗದ ಹತ್ರ ಬಂದೇ ಬಿಟ್ಟು ಈಗ ಇಲ್ಲಿ ಇಳಿದ್ಕೊಂಡು ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಮುಳ್ಳಯ್ಯನಗಿರಿಯ ತುದಿಯನ್ನು ತಲುಪಬೇಕು. ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಮುಳ್ಳಯ್ಯನಗಿರಿ. ಈಗ ಆ ಜಾಗಕ್ಕೆ ಬಂದಿದ್ದೀವಿ. ಈಗ ವೆಹಿಕಲ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಮೆಟ್ಟಲುಗಳನ್ನ ಹತ್ಕೊಂಡು ಮುಳ್ಳಯ್ಯನಗಿರಿ ತುದಿಗೆ ಹೋಗಿ ಅಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ. ಸಕ್ಕತ್ತಾಗಿದೆ ಸ್ನೇಹಿತರೆ ಪ್ಲೇಸ್ ಮಾತ್ರ. ನನಗಂತೂ ತುಂಬ ಖುಷಿಯಾಯಿತು, ಕಳೆದೋದೆ ಈ ಜಾಗ ನೋಡ್ಬಿಟ್ಟು. ಇಂಥ ಒಂದು ಅದ್ಭುತ ಜಾಗನ ಇಷ್ಟು ವರ್ಷ ನೋಡಿರಲಿಲ್ಲವಲ್ಲ ಅಂತಲೇ ಬೇಸರ ಆಗಿತ್ತು. ಅಬ್ಬಾ, ತುಂಬ ಅದ್ಭುತವಾದ ಜಾಗ ಸ್ನೇಹಿತರೆ. ಯಾರ್ಯಾರು ಮುಳ್ಳಯ್ಯನಗಿರಿ ನೋಡಿದಿರಿ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಅನುಭವ ಆಯಿತು ಅಲ್ಲಿ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ನಾವು ಬಂದಾಗ ನೋಡಿ ಈ ಥರ ಒಂದು ಒಳ್ಳೆಯ ವಾತಾವರಣ, ಮಂಜು ಕವಿದ ವಾತಾವರಣ ಕಾಣಿಸ್ತು. ಆದರೆ ಸುತ್ತಮುತ್ತ ಬೆಟ್ಟ ಏನೂ ಕಾಣಲಿಲ್ಲ, ಎಲ್ಲ ಈ ಮಂಜು ಕಂಪ್ಲೀಟ್ ಮುಚ್ಕೊಂಡು ಏನೂ ಕಾಣ್ತಿರಲಿಲ್ಲ. ಆದರೆ ಒಂಥರ ಒಳ್ಳೆ ಏನು ಈ ಮಂಜು ಮುಸುಕಿದ ವಾತಾವರಣದಲ್ಲಿ ಓಡಾಡ್ತಿದ್ರೇ ಏನೋ ಒಂಥರ ಬೇರೆ ಅನುಭವ, ಒಂಥರ ಖುಷಿ ಆಗ್ತಾಯಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಈಗ ಬೆಟ್ಟ ಹತ್ತೋ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ, ಪೂರ್ತಿ ನೋಡಿ ಸಪೋರ್ಟ್ ಮಾಡಿ.